ನೇಪಾಳದಲ್ಲಿ ಜಲಪ್ರಳಯ ಬಿಹಾರಕ್ಕೂ ಕೂಡ ಎಫೆಕ್ಟ್ ತಟ್ಟಿದೆ. ಬಿಹಾರದ 13 ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಆವರಿಸಿದೆ. ಹಾಗಾಗಿ ಜನರಲ್ಲಿ ಆತಂಕ ಮನೆ ಮಾಡಿದೆ. ನೇಪಾಳದಿಂದ 10.5 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಕೋಸಿ ನದಿ ಗಂಡಾಕ್ ಬ್ಯಾರೇಜ್ನಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ಹೀಗಾಗಿ ಬಿಹಾರದಲ್ಲೂ ಕೂಡ ಜನರಿಗೆ, ನದಿ ಪಾತ್ರದಲ್ಲಿರುವಂತಹ ಜನರಿಗೆ, ಈ ಡ್ಯಾಮ್ ಅಕ್ಕಪಕ್ಕ ಇರುವಂತಹ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ಬಿಹಾರದ ಒಂದಷ್ಟು ಚಿತ್ರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಬಿಹಾರದ ಒಂದಷ್ಟು ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದೆ. ತಲೆವರೆಗೂ ಕೂಡ ಅಲ್ಲಿ ಗಮನಿಸ್ತಾ ಇರಬಹುದು, ಕುತ್ತಿಗೆವರೆಗೂ ಕೂಡ ನೀರು ಬಂದಿದೆ. ಅದೇ ನೀರಿನಲ್ಲಿ ಜನರು ಅಲ್ಲಿಂದ ಹೊರಬರೋದಕ್ಕೆ ಯಾವ ರೀತಿಯಾಗಿ ಹರಸಾಹಸವನ್ನು ಪಡುತ್ತಿದ್ದಾರೆ ಅಂತ. ಜನವಸತಿ ಪ್ರದೇಶವೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನೇಪಾಳದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆ, ಪ್ರವಾಹದ ಭೀತಿ ಇದೀಗ ಬಿಹಾರಕ್ಕೂ ಕೂಡ ತಟ್ಟಿದೆ. ಯಾಕಂದರೆ ನೇಪಾಳದಿಂದ 10.5 ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ ಕೋಸಿ ನದಿ ಗಂಡಾಕ್ ಬ್ಯಾರೇಜ್ಗೆ. ಇದರಿಂದಾಗಿ ಬಿಹಾರದ ಸುತ್ತಮುತ್ತಲಿನ ಜನರಿಗೆ ಪ್ರವಾಹದ ಭೀತಿ ಆವರಿಸಿದೆ. ಅಲ್ಲಿನ ಜನರು ಕೂಡ ತಾವಿದ್ದಂತಹ ಜಾಗವನ್ನು ತೊರೆದು, ಸ್ಥಳವನ್ನು ತೊರೆದು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರವಾಗ್ತಿದ್ದಾರೆ. ಬಿಹಾರದಲ್ಲೂ ಕೂಡ ಈ ಒಂದು ಪ್ರವಾಹದ ಭೀತಿಯಿಂದಾಗಿ ಒಂದಷ್ಟು ಅನಾಹುತಗಳು, ಅವಾಂತರಗಳು ಸೃಷ್ಟಿಯಾಗಿದೆ. ತುಂಬಿರುವಂತಹ ನೀರಿನಲ್ಲೇ, ರಭಸವಾಗಿ ಹರಿತಾ ಇರುವಂತಹ ನೀರನ್ನೇ ಭೇದಿಸಿಕೊಂಡು ವ್ಯಕ್ತಿಯೊಬ್ಬರು ಬೈಕ್ನಲ್ಲಿ ಹೇಗೆ ಮುಂದೆ ಸಾಗ್ತಿದ್ದಾರೆ ಅನ್ನೋ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂಚೂರು ಹೆಚ್ಚು ಕಮ್ಮಿ ಆದರೆ ಬೈಕ್ ಸಮೇತ ಅವರು ಕೂಡ ಕೊಚ್ಕೊಂಡು ಹೋಗ್ತಾರೆ.